ನಮ್ಮ ಡೈರೆಕ್ಟ್ರು 10 ಮಾಡಿದ್ರು, ಅದನ್ನ ವೇಟ್ ಮಾಡ್ಬೋದಲ್ವಾ? ಇಲ್ಲ, ಮಾರಿಗೋಲ್ಡಲ್ಲಿ ನೀವು ಇದು ಪೋಸ್ಟರ್ ಡಿಸೈನ್ ನೋಡಿದ್ರೆ ಅದರಲ್ಲಿ ಮಾರಿಲಿ ರಕ್ತ ಇಕ್ತಾ ಎಲ್ಲ ಇದೆ. ಸಹಜವಾಗಿ ಅಷ್ಟು ತಿಳ್ಕೊಳ್ಳೋಷ್ಟು ಟೈಮ್ ಸಿಗಲಿಲ್ಲ. ನಾನು ಈ ಥರದ್ದು ಒಂದು ಪಾತ್ರನೇ ಮಾಡಿರಲಿಲ್ಲ. ಸ್ಕೂಲಲ್ಲಿ ಇದ್ದಾಗ ನಾನು ಅವ್ರ ಕ್ರಶ್ ಆಗಿದ್ದಂತೆ. ನಾನು ಸಿಂಪಲ್ ಏನು ಆ ಥರ ಸೀಕ್ರೆಟ್ ಇಟ್ಕೊಂಡು ನೋಡೋಂಥ ಮನುಷ್ಯನೇ ಅಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಹ್ಯಾಂಡ್ಸಮ್ ದಿಗಂತ್ ಅವರು ಅಂಡ್ ವೆರಿ ಬ್ಯೂಟಿಫುಲ್ ಗರ್ಲ್ ಸಂಗೀತಾ ಮ್ಯಾಮ್. ಮ್ಯಾಮ್ ಇಬ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್ ನನಗೆ ಮಾರಿಗೋಲ್ಡ್ ಅಂತ ಕೇಳಿದ ತಕ್ಷಣ ನಾನು ದಿಗಂತ್ ಅವರು ಫಸ್ಟ್ ಈ ಕ್ವಶನ್ ಕೇಳಬೇಕು, ದೂದ್ ಬೇಡ ಮಾರಿಗೋಲ್ಡ್ ಏನು ಇದೆಲ್ಲ ನಿಮ್ಮನ್ನೇ ಹೊಡಿಕೊಂಡು ಬರುತ್ತೆ ಇಲ್ಲ ನೀವೇ ಹೊಡಿಕೊಂಡು ಹೋಗ್ತೀರಾ ಅಂತ? ಇಲ್ಲ, ಮಾರಿಗೋಲ್ಡಲ್ಲಿ ನೀವು ಇದು ಪೋಸ್ಟರ್ ಡಿಸೈನ್ ನೋಡಿದ್ರೆ ಅದರಲ್ಲಿ ಮಾರಿಲಿ ರಕ್ತ ಇಕ್ತಾ ಎಲ್ಲ ಇದೆ. ಇದು ನನಗೆ ತುಂಬಾನೇ ಡಿಫ್ರೆಂಟು, ವಿಭಿನ್ನವಾದಂಥ ಸಿನಿಮಾ. ನಾನು ಈ ಥರದ್ದು ಒಂದು ಪಾತ್ರನೇ ಮಾಡಿರಲಿಲ್ಲ. ಅಂದರೆ ನನ್ನ ಡೈಲಾಗ್ ಡೆಲಿವರಿ ಇರ್ಬೋದು, ಆಮೇಲೆ ಶೂಟ್ ಮಾಡಿರೋ ಲೊಕೇಶನ್ ಎಲ್ಲ ರಗೆಡ್ ಆಗಿದೆ, ಖಡಕ್ ಡೈಲಾಗ್ಸು, ಈ ಥರದ್ದು ನಾನು ಯಾವತ್ತೂ ಮಾಡಿರಲಿಲ್ಲ. ಸೊ ನನಗೂ ಇದು ಹೊಸದು. ಮ್ಯಾಮ್ಗೂ ಕೂಡ ಅನ್ಸುತ್ತೆ. ಈಗ ಹಿಂದಿನ ಸಿನಿಮಾಗಳೆಲ್ಲ ನೋಡಿದ್ರೆ ಒಂದು ಸಾಫ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ರಿ, ಇದು ಒಂಥರ ನಾವು ಟ್ರೇಲರ್ ಟೀಸರ್ ಎಲ್ಲ ನೋಡಿದಾಗ ಒಂದು ರಗಡ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ನನ್ನ ಪಾತ್ರದ ಹೆಸರು ಸೋನು ಅಂತ. ನಾನು ಇಷ್ಟು ತನಕ ಮಾಡದಿರುವಂತ ಒಂದು ಪಾತ್ರ ಅಂದ್ರೆ ಗ್ಲಾಮರಸ್ ಯಾವತ್ತೂ ಮಾಡಿಲ್ಲ, ಅಂದ್ರೆ ಸ್ಟೈಲಿಶ್ ಆಗಿ ಯಾವತ್ತೂ ಕಾಣಿಸ್ಕೊಂಡಿಲ್ಲ, ಅಂದ್ರೆ ಸೋಬರ್ ಗರ್ಲ್ ನೆಕ್ಸ್ಟ್ ಡೋರ್ ರೀತಿ ಕಾಣಿಸ್ಕೊಳ್ತಾ ಇದೆ. ಸೊ ನನಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು. ಸೊ ನಾನು ಕೂಡ ದಿಗಂತ್ ಅವ್ರು ಹೇಗೆ ರಗಡಾಗಿ ಕಾಣಿಸ್ತಾ ಇದ್ರು, ನಾನು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತೀನಿ, ಅದನ್ನ ನಾನು ಬೇರೆ ಸಿನಿಮಾದಲ್ಲಿ ಮಾಡಿಲ್ಲ. ಹೌದು ಮ್ಯಾಮ್. ಇವಾಗ ಫಸ್ಟ್ ಆಫ್ ಆಲ್ ನಿಮಗೆ ಯಾವ ರೀತಿ ಇದು ಆಪರ್ಚುನಿಟಿ, ಅಂದ್ರೆ ಈಗ ಮಾರಿಗೋಲ್ಡ್ ಅಂತ ಸಿನಿಮಾ ಅಂತ ಬಂದಾಗ ದಿಗಂತ್ ಅವರು ನಾನೆಲ್ಲೋ ಒಂದು ಚಿಚ್ಚಾಟಲ್ಲಿ ಕೇಳಿದೆ ಕ್ರಶ್ ಅಂತ ಹೇಳಿದ್ರು. ಸೊ ನಿಮಗೆ ಫಸ್ಟ್ ಹೇಗಿತ್ತು ಅಪ್ರೋಚ್, ನಿಮ್ಗೆ ಯಾವ ರೀತಿ ಅದನ್ನ ನೆನೆಸ್ಕೋಬೋದಾ ಅಂತ? ನಾನು ಆಕ್ಚುಲಿ ತುಂಬಾ ಎಕ್ಸೈಟೆಡ್ ಆಗಿದೆ ನಮ್ದು ಯಾವಾಗ ಶೂಟ್ ಇರುತ್ತೆ ಅಂತ. ಸೊ ಸಹಜವಾಗಿ ಏನಾಗುತ್ತೆ, ಮೂವಿಲಿ ಯಾವತ್ತು ಸೀನ್ ಹೇಗೆ ತೋರಿಸ್ತಾರೋ ಅದ್ರ ಪ್ರಕಾರನೇ ಶೂಟ್ ಹೋಗಲ್ಲ. ಸೊ ಅವೈಲಬಿಲಿಟಿ ಪ್ರಕಾರ ಹೋಗ್ತಾರೆ, ಯಾರು ಅವೈಲೇಬಲ್ ಇರ್ತಾರೆ ಅವಾಗ. ಸೊ ನಂದು ಆಲ್ರೆಡಿ ಶೂಟ್ ಶುರು ಆಗಿತ್ತು, ಕೆಲವು ಪೋರ್ಷನ್ಸ್ ನಡೆದಿತ್ತು. ದಿಗಂತ್ ಅವ್ರ ಜೊತೆ ಆಮೇಲೆ ಶೂಟ್ ಆಗಿತ್ತು. ಸೊ ಐ ವಾಸ್ ಎಕ್ಸೈಟೆಡ್ ಹೇಗಿರುತ್ತೆ ಅಂತ. ಸೊ ಫಸ್ಟ್ ಶೂಟ್ ಮಾಡ್ತಿರ್ಬೇಕಿದ್ರೆ ಐ ವಾಸ್ ಲಿಟಲ್ ನರ್ವಸ್. ನಾನು ಯೋಚನೆ ಮಾಡ್ತಿದ್ದೆ ಹೇಗಿರುತ್ತೆ ಅಂತ. ಬಟ್ ಅಂದ್ರೆ ಕಂಫರ್ಟೇಬಲ್ ಮಾಡ್ಬಿಡ್ತಾರೆ. ಹಿ ಇಸ್ ವೆರಿ ನೈಸ್, ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗೆ ಸಾಂಗ್ ಶೂಟ್ ನಡೀತಿರ್ಬೇಕಿದ್ರೆ ನಾನು ಅವರಿಗೆ ಸಾಂಗ್ ಶೂಟ್ ಮಾಡಿದ್ದಲ್ಲೂ ಹೇಳಿದ್ದೆ ದಟ್ ಐ ಹ್ಯಾವ್ ಅ ಕ್ರಶ್ ಆನ್ ಯು ಅಂತ. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್. ಓಕೆ ಸರ್, ಏನ್ ಹೇಳ್ತೀರಾ? ಕ್ರಶ್ ಅಂತ ಬೇರೆ ಹೇಳಿದ್ದಾರೆ. ಇಲ್ಲ, ಅವರು ನಾನು ಸ್ಕೂಲಲ್ಲಿದ್ದಾಗ ನಿಮ್ಮ ಸಿನಿಮಾ ನೋಡಿದೆ, ನನಗೆ ಅವಾಗ ಅನ್ಸ್ಬಿಡ್ತು ನಾನು ಅಷ್ಟು ಏಜ್ ಆಗೋಯ್ತಾ ನನಗೆ ಅಂತ. ಸ್ಕೂಲಲ್ಲಿದ್ದಾಗ ನಾನು ಅವ್ರ ಕ್ರಶ್ ಆಗಿದ್ದಂತೆ, ಅಂದರೆ ಗಾಳಿಪಟ ಸಿನಿಮಾ. ಸೊ ಅದು 2009 8 ರಿಲೀಸ್ ಆಗಿರೋದು. ಸೊ ಆ ಟೈಮಲ್ಲಿ ಸ್ಕೂಲಲ್ಲಿದ್ದರು. ಸೊ ನನಗೇನು ಅನ್ನಿಸ್ತು, ನನ್ನ ಕೋಸ್ಟಾರು ನನಗಿಂತ ಅಷ್ಟು ಚಿಕ್ಕವರ ಅಂತ ಅನ್ನಿಸ್ತು. ಗೂಗಲ್ ಮಾಡಿದ್ರೆ ಕಾಣಿಸ್ಬೋದು. ಯಾಕೆಂದ್ರೆ ಹೆಣ್ಮಕ್ಳು ಏಜ್ ಕೇಳ್ಬಾರ್ದಂತೆ, ಕೇಳ್ಬಾರ್ದಂತೆ ಅಂತ ಹೇಳ್ತಾರಲ್ಲ. ಆಕ್ಟರ್ ಅಂತ ಆದ್ಮೇಲೆ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಯಾರು ನೋಡಲ್ಲ, ಗೂಗಲ್ ಮಾಡಿ ಎಲ್ಲ ಸಿಗುತ್ತೆ. ಓಕೆ ಸರ್, ನೀವು ಹೇಳಿ ಸರ್, ಮಾರಿಗೋಲ್ಡ್ ಶೂಟಿಂಗ್ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಎಕ್ಸ್ಪೀರಿಯನ್ಸ್ ಅಂತ? ತುಂಬಾ ಚೆನ್ನಾಗಿದೆ. ಅಂದರೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಂತೂ ಇರಲಿಲ್ಲ, ದೇವರೇ. ನಾವು ಯಾಕೆಂದರೆ ಶೂಟಿಂಗ್ ಮಾಡಿರೋ ಲೊಕೇಶನ್ಗಳೆಲ್ಲ ಆಗಿತ್ತು ಈ ಸಿನಿಮಾಗೆ. ಸೊ ಚಿತ್ರದುರ್ಗದಲ್ಲಿ ಆ ವಿಂಡ್ ಮಿಲ್ ಎಲ್ಲ ಇದೆಯಲ್ಲ, ಅದ್ರ ಹತ್ರ ಶೂಟ್ ಮಾಡ್ತಾ ಇದೀವಿ. ಅದು ನಾವು ಯಾವಾಗ ಶೂಟ್ ಮಾಡಿದ್ವಿ ಅಂದರೆ ಅವ್ರಿಗೆ ಸಮ್ಮರೇ ಬೇಕಾಗಿತ್ತು ನಮ್ಮ ಡೈರೆಕ್ಟ್ರಿಗೆ. ಅಂದರೆ ಅದು ಒಂಥರ ಫುಲ್ ಡ್ರೈ ಕಾಣಬೇಕು, ಬಿಸಿಲಿರಬೇಕು, ಅಂದರೆ ಹಿಂಗೆ ಕಣ್ಣು ಬಿಟ್ಟರೆ ಆಡಿಯನ್ಸು ಎಲ್ಲ ಹಿಂಗೆ ಕಣ್ಣು ಮುಚ್ಕೊಬೇಕು, ಹಂಗಿರ್ಬೇಕು. ಸೊ ಆ ಥರ ಲೊಕೇಶನಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಆಮೇಲೆ ಒಂದು ಟಾರ್ಚರ್ ಎಪಿಸೋಡ್ ಬರುತ್ತೆ, ಅಂದರೆ ನನ್ನ ಪೊಲೀಸ್ ನನ್ನ ಟಾರ್ಚರ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಅಷ್ಟೇ ಆ ಲೊಕೇಶನು ಹೇಗಿತ್ತು ಅಂದರೆ ನನ್ನೊಬ್ಬನ ಬಿಟ್ಟು ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಅಷ್ಟು ಗಬ್ನಾಥ ಹೊಡಿತಾ ಇದೆ, ಧೂಳಿದೆ, ಅಂದರೆ ಕೊಚ್ಚೆ ಇದೆ. ಅಲ್ಲಿ ನಾವು 1 ವಾರ ಶೂಟ್ ಮಾಡಿದ್ದೀವಿ. ಸೊ ನನಗೆ ಶೂಟಿಂಗ್ ಮಾಡೋ ಲೊಕೇಶನ್ಗಳು ಏನೂ ಗ್ರೇಟ್ ಆಗಿರಲಿಲ್ಲ ಈ ಸಿನಿಮಾದಲ್ಲಿ. ಬಟ್ ಏನಂದರೆ ಆ ಸಿನಿಮಾಗೆ ಅದು ಬೇಕಾಗಿತ್ತು, ಆ ಥರ ಲೊಕೇಶನ್ಗಳೇ ಬೇಕಾಗಿತ್ತು, ರಗೆಡ್ ರಸ್ಟಿಕ್ ಆಗಿರೋದು. ಸೊ ಆ ರೀತಿಯಲ್ಲಿ ನನಗೆ ಅದು ಒಂದು ಒಳ್ಳೆ ಪಾಠನ ಕಲಿಸಿದೆ. ಅಂದರೆ ಆ ಥರ ಲೊಕೇಶನಲ್ಲೂ ಶೂಟ್ ಮಾಡ್ಬೋದು ಅಂತ ನನಗೆ ಕಲಿಸ್ಕೊಟ್ಟಿದೆ. ಯಾಕೆಂದ್ರೆ ಇಷ್ಟು ಸಿನಿಮಾಗಳಲ್ಲಿ ದಿಗಂತ್ ಅವ್ರು ಹೆಂಗೆ ಅಂತಂದ್ರೆ ಸುತ್ತುವ ಹಸಿರಿಗೆ ಕರ್ಕೊಂಡು ಹೋದಾಗ ಫಸ್ಟ್ ಆಫ್ ಆಲ್ ನಿಮ್ಗೆ ಅಪ್ರೋಚ್ ಮಾಡಕ್ ಬಂದಾಗ ಸರ್ ನಿಮ್ಮದು ಹೇಗಿತ್ತೆ ಅಂತ? ಇಲ್ಲ, ನಾನು ರಾಘು ಅವರು ತುಂಬ ಹಳೆ ಸ್ನೇಹಿತರು. ನಾವು ಒಂದು ದೊಡ್ಡ ಬ್ಯಾನರ್ಗೆ 2012-13 ಒಂದು ಸಿನಿಮಾ ಮಾಡಬೇಕಾಗಿತ್ತು. ಇನ್ನೇನು ಎಲ್ಲ ರೆಡಿಯಾಗಿ ಹೋಗಿತ್ತು, ಬಟ್ ಕಾರಣಾಂತರಗಳಿಂದ ಟೇಕ್ ಆಫೇ ಆಗಿಲ್ಲ. ಅವಾಗಿಂದ ನಾವು ಮಾತಾಡ್ತಾ ಇದ್ವಿ, ಯಾವ್ದಾರು ಅಂದರೆ ಆ ಹಳೆ ಸ್ಕ್ರಿಪ್ಟು ಆ ಪ್ರೊಡ್ಯೂಸರ್ ಕೈಲೇ ಉಳಿದೋಯ್ತು. ಸೊ ಅದನ್ನು ನಾವು ಮತ್ತೆ ಮಾಡೋಂಗಿಲ್ಲ. ಸೊ ನಾನು ರಾಘು ಅವರು ಬೇರೆ ಏನಾದ್ರು ಮಾಡೋಣ, ಹೊಸ ಕತೆ ಏನಾದರೂ ಬರ್ಕೊಂಬನ್ನಿ ಅಂತೆಲ್ಲ ಹೇಳಿ ಸುಮಾರು ವರ್ಷನೇ ಆಗೋಯ್ತು, ಅದು 2-3 ವರ್ಷ ಆಗೋಯ್ತು. ಆಮೇಲೆ ಮಾರಿಗೋಲ್ಡ್ ಸಿನಿಮಾದು ಕತೆ ಹೇಳಿದ್ರು.
ತುಂಬ ಇಷ್ಟ ಆಯಿತು. ಸೊ ಆವಾಗ ಒಂದು ನನಗೆ ರಾಘವ್ ಅವ್ರ ಟ್ಯಾಲೆಂಟ್ ಬಗ್ಗೆ ಗೊತ್ತಿತ್ತು. ಅವ್ರದ್ದು ಇದು ಮೊದಲನೇ ಸಿನಿಮಾ ಆದ್ರೂ ಅವರು ಸುಮಾರು ಸಿನಿಮಾಕ್ಕೆ ಬೆನ್ನೆಲುಬಾಗಿ ಸ್ಕ್ರಿಪ್ಟಿಂಗ್ ವರ್ಕಲ್ಲಿ ಅವ್ರು ಕೂತು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಒಳ್ಳೊಳ್ಳೆ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದಾರೆ. ಸೊ ಈ ಥರ ಒಂದಷ್ಟು ಒಳ್ಳೆ ಕೆಲಸ ಮಾಡಿರೋದು ನನಗೆ ಗೊತ್ತಿತ್ತು. ಸೊ ಹಾಗಾಗಿ ಅವ್ರು ಈ ಕತೆ ಹೇಳಿದಾಗ ನನಗೆ ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ಇಮಿಡಿಯೇಟಾಗಿ ಮಾಡೋಣ, ಕತೆ ಚೆನ್ನಾಗಿದೆ ಅಂತ ಹೇಳಿದೆ. ಅಂದರೆ ನನ್ನ ಪಾತ್ರ ಈ ಥರ ಎಲ್ಲ ಇರುತ್ತೆ, ಈ ಥರ ಎಲ್ಲ ಇರುತ್ತೆ, ನನಗೂ ಅಷ್ಟೇ ಖುಷಿ ಆಯಿತು. ಓಕೆ, ನನಗೂ ಏನಾದ್ರು ಹೊಸ್ತು ತೋರಿಸೋದಕ್ಕೆ ಅವಕಾಶ ಇದೆ ಈ ಸಿನಿಮಾದಲ್ಲಿ ಅಂತ. ಸಂಗೀತ ಅವ್ರ ಹೀರೋಯಿನ್ ಅಂತ ಗೊತ್ತಾದಾಗ ಸಂಗೀತ ಹೀರೋಯಿನ್ ಆವಾಗ ಚಾರ್ಲಿ 777 ಮಾಡ್ತಾ ಇದ್ರು. ಇನ್ನು ನಾನು ಇನ್ನೂ ಅವ್ರದ್ದು ಹೇಗೆ ಆ್ಯಕ್ಟ್ ಮಾಡ್ತಾರೆ, ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿರಲಿಲ್ಲ. ಸೊ ರಾಘವ್ ಅವ್ರು ಹೇಳಿದ್ರು, ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಆವಾಗ ಇಮಿಡಿಯೇಟಾಗಿ ಖಂಡಿತ ಹಾಗಾದರೆ ಅಂದರೆ ಏನಂದರೆ ಒಳ್ಳೆ ನಿಮ್ಮ ಸಪೋರ್ಟಿಂಗ್ ಆಗಿರಲಿ ಅಥವಾ ಕೋ ಆ್ಯಕ್ಟರ್ಸ್ ಆಗಿರಲಿ ಪರ್ಫಾರ್ಮ್ ಚೆನ್ನಾಗಿ ಮಾಡಿದ್ರೆ, ಆ್ಯಕ್ಟಿಂಗ್ ಈಸ್ ಆಲ್ ಅಬೌಟ್ ರಿಯಾಕ್ಟಿಂಗ್. ನೀವು ನಿಮ್ಮ ಪರ್ಫಾರ್ಮೆನ್ಸಿಗೆ ಅವ್ರು ರಿಯಾಕ್ಟ್ ಮಾಡಿದ್ರೆ ಸಾಕು, ಅವ್ರ ಪರ್ಫಾರ್ಮೆನ್ಸ್ ನೀವು ರಿಯಾಕ್ಟ್ ಮಾಡಿದ್ರೆ ಸಾಕು, ಅದು ನಿಮಗೆ ಆ ಕೆಲಸನ ತುಂಬ ಈಸಿಯಾಗಿ ಮಾಡುತ್ತೆ. ಸೊ ಆ ಲೆಕ್ಕದಲ್ಲಿ ನಾನು ಇವ್ರ ಜೊತೆ ವರ್ಕ್ ಮಾಡಿದಾಗ ಅದೇ ನೋಟಿಸ್ ಮಾಡಿದ್ದು. ಅಂದರೆ ಏನಾದ್ರು ಸಂಗೀತ ಅವರು ಈ ಥರ ಬೇಡ, ಈ ಥರ ಚೇಂಜಸ್ ಕೊಡಿ ಅಂದಾಗ ಇಮಿಡಿಯೇಟಾಗಿ ಚೇಂಜಸ್ ಅವ್ರ ಹತ್ರ ಇತ್ತು. ಸೊ ಆ ವರ್ಸಟೈಲಿಟಿ ಇದ್ದಾಗಲೇ ಮಾತ್ರ ನಿಮಗೆ ಆ ಥರದ್ದು ಚೇಂಜಸ್ ಕೊಡೋದಕ್ಕಾಗುತ್ತೆ. ಸೊ ಆ ಥರದಲ್ಲಿ ಐ ಥಿಂಕ್ ವಿ ಹ್ಯಾಡ್ ಅ ಗುಡ್ ಕೆಮಿಸ್ಟ್ರಿ ಆ್ಯಂಡ್ ದೆನ್ ಒಳ್ಳೊಳ್ಳೆ ಸೀನ್ಗಳಿತ್ತು ನಮ್ಮಿಬ್ಬರ ಮಧ್ಯ. ನಿಮ್ಮ ಸಿನಿಮಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಇಟ್ ವಾಸ್ ಈಸಿ ಟು ವರ್ಕ್ ವಿತ್ ಹರ್. ಮ್ಯಾಮ್ ನಿಮಗೆ ಕೇಳ್ಬೇಕು, ಅವ್ರಂದ್ರು ನನಗಂತೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲಿಲ್ಲ ಅಂತ. ನಿಮ್ಗೆ ಯಾವ ರೀತಿ ಇತ್ತು ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಸ್ಪಾಟ್ಗಳಲ್ಲಿ? ನಂದು ಒಂದು ಸ್ವಲ್ಪ ಲೈಟಿಂಗ್ ಜಾಸ್ತಿ ಇರುವಂಥ ಜಾಗ. ನಾನು ಜಾಸ್ತಿ ಹೇಳೋಕ್ಕಾಗಲ್ಲ ಪಾತ್ರದ ಬಗ್ಗೆ, ಬಿಕಾಸ್ ಸುಮಾರಷ್ಟು ಮಿಸ್ಟ್ರಿಗಳಿದಾವೆ. ನಾನು ಸುಮಾರು ವಿಷಯ ಬಿಟ್ಬಿಟ್ಟೆ ಅಂದರೆ ಮೋಸ್ಟ್ಲಿ ಅದು ಸಿನಿಮಾದಲ್ಲಿ ನಿಮಗೆ ಮೊದಲೇ ಗೊತ್ತಿತ್ತು. ಸೊ ಸುಮಾರಷ್ಟು ವಿಷಯಗಳು ಥಿಯೇಟರ್ಗೆ ಹೋಗಿ ನೋಡಬೇಕು, ಅದಕ್ಕೆ ಯಾವ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ. ಬಟ್ ನನ್ನ ಎಕ್ಸ್ಪೀರಿಯನ್ಸು ಆಲ್ ಟುಗೆದರ್ ನಾನು ಇಷ್ಟು ತನಕ ನಾನು ಎಲ್ಲೂ ಮಾಡಲೇ ಇಲ್ಲ ಅಂತ ಕೆಲವು ಅಟೆಂಪ್ಟ್ಸ್ ಈ ಮೂವಿಲಿ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ನನಗೂ ಕೂಡ ಲೈಕ್ ಈ ಮಾಡಬೇಕಾ ಅಂತ, ಈ ಥರನೂ ಮಾಡಬೇಕಾ ಅನ್ನೋ ರೀತಿ ಸ್ವಲ್ಪ ಚಾಲೆಂಜಿಂಗ್ ಜಾಸ್ತಿ ಅನಿಸ್ತು. ಆ್ಯಂಡ್ ನೀವು ಮೂವಿ ನೋಡಿದಾಗಲೇ ಗೊತ್ತಾಗುತ್ತೆ, ಇಟ್ಸ್ ಲೈಕ್ ಸ್ವಲ್ಪ ರಾ ಕಾನ್ಸೆಪ್ಟ್ ಇದೆ ಅಂತ. ಅಂದರೆ ಎಲ್ಲೂ ಫ್ಯಾನ್ಸಿ ಇರೋದಕ್ಕಿಂತ ಜಾಸ್ತಿ ರಗಡ್ ಲೊಕೇಶನ್ಸು ಆ ಥರದ್ದೇ ಜಾಸ್ತಿ ಇದ್ದಾವೆ, ಕಾಡು ಅದು ಇದು ಅಂತ. ಸೊ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಹೊಸ ಎಕ್ಸ್ಪೀರಿಯನ್ಸ್, ಬಟ್ ಚೆನ್ನಾಗಿತ್ತು. ಅದೇ ಕಂಪೇರ್ ಟು ನಿಮ್ದು ಹಳೆ ಮೂವಿಗಳ ಕಂಪೇರ್ ಮಾಡಿದ್ರೆ ಅದಕ್ಕೂ ಪಾತ್ರ ಬೇರೆ, ಇದು ಪಾತ್ರ ಬೇರೆ, ಹೇಗೆ ನಿಭಾಯಿಸಿದ್ರಿ ಅಂತ? ಸುಮಾರಷ್ಟು ಹೋಮಕ್ಕೆ ಬೇಕಾಯಿತು. ಯಾವುದೇ ಪಾತ್ರ ಆದರೂ ಹೋಮಕ್ಕೆ ಬೇಕಾಗೇ ಆಗುತ್ತೆ. ಬಟ್ ಅದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಕೈ ಡೈರೆಕ್ಟರ್ ಇರುತ್ತೆ. ಅವ್ರು ನಮಗೆ ಹೇಗೆ ಹೇಳ್ತಾರೋ ಆ ಥರ ನಾವು ಪಾತ್ರ ಮಾಡಬೇಕಾಗುತ್ತೆ, ಆ ಥರ ಆ್ಯಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಪಾತ್ರಕ್ಕೆ ನಂಗೆ ಸುಮಾರಷ್ಟು ರೆಫರೆನ್ಸಸ್ ಕೂಡ ನನಗೆ ಸರ್ ಹೇಳಿದ್ರು, ಅಂದರೆ ಯಾವ ಥರ ಮೆಂಟಾಲಿಟಿ ಇರುತ್ತೆ ಇವಳದು ಅಂತ. ಬಿಕಾಸ್ ಇಟ್ಸ್ ಎ ಡಿಫಿಕಲ್ಟ್ ಕ್ಯಾರೆಕ್ಟರ್, ಎಲ್ಲರೂ ಕೂಡ ಬೇಗ ಒಪ್ಕೊಳ್ಳಲ್ಲ ಈ ಪಾತ್ರನ. ಸೊ ತುಂಬ ಯೋಚನೆ ಮಾಡಬೇಕಾಯಿತು ನನಗೆ. ಐ ಟುಕ್ ಇಟ್ ಆಸ್ ಅ ಚಾಲೆಂಜ್, ಇಲ್ಲ ಇದನ್ನ ಮಾಡ್ಬೋದು, ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಒಂದು ಹೆಣ್ಣು ಅವಳ ಪ್ರೀತಿಗೋಸ್ಕರ ಯಾವ ಮಟ್ಟಕ್ಕೂ ಹೋಗೋಕ್ಕೆ ರೆಡಿ ಇರ್ತಾಳೆ ಅಂತ ಒಂದು ಪಾತ್ರ ಇವಳು. ಸೊ ನಾನು ಮಾಡಬೇಕು ಇದು ಅಂತ ಅನಿಸ್ತು. ಬಿಗ್ ಬಾಸ್ ನೋಡ್ತಾ ಇದ್ರಾ? ನೋಡ್ತಾ ಇದ್ದೆ, ಅಫ್ಕೋರ್ಸ್. ಇಲ್ಲ, ನನಗೆ ಖುಷಿ ಆಗ್ತಾ ಇತ್ತು, ಯಾಕೆ ತುಂಬ ಚೆನ್ನಾಗಿ ಆಡ್ತಾ ಇದ್ರು. ನನಗೆ ಖುಷಿ ಆಗ್ತಾ ಇತ್ತು. ಅಂದರೆ ನನ್ನ ಕೋ ಆ್ಯಕ್ಟರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ತುಂಬ ಪಾಪ್ಯುಲರ್ ಆಗ್ತಾ ಇದ್ದಾರೆ, ಅದಕ್ಕೊಂದು ಖುಷಿ ಇತ್ತು. ನಾನು ಅವ್ರು ಗೆಲ್ತಾರೆ ಅಂತ ನಾನು ಐಂದ್ರಿತಾ ಎಲ್ಲ ಮಾತಾಡ್ಕೊಂಡಿದ್ವಿ ಸಂಗೀತ ಗೆಲ್ಬೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಹಾಗಾಗಲಿಲ್ಲ. ಬಟ್ ಎನಿವೆ ಐ ಥಿಂಕ್ ಶಿ ಈಸ್ ಅ ರಿಯಲ್ ವಿನ್ನರ್ ಅಂತ. ಕರ್ನಾಟಕದ ಜನತೆನೇ ರಿಯಲ್ ವಿನ್ನರ್ ಅಂತ ಅವರಿಗೆ ಆ ಟೈಟಲ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಗೆಲ್ಲರಿಗೂ ಖುಷಿ ಇದೆ. ಈಗ ನಿಮ್ ಜೊತೆ ವರ್ಕ್ ಮಾಡ್ತಾ ಇದ್ರು, ಈಗ ಬಿಗ್ ಬಾಸ್ ಅಲ್ಲಿ ಅವರು ರಿಯಲ್ ಆಗಿ ಹೇಗಿದ್ರು ಹಾಗೆ ಇದ್ರು. ಸೊ ಇಲ್ಲಿಗೂ ಅಲ್ಲಿಗೂ ನಿಮ್ಗೆ ಏನಾದ್ರು ಚೇಂಜಸ್ ಕಾಣಿಸ್ತಾ ಅಂತ? ಅದೇ ನಾನು ಆಗ್ಲೇನೋ ಇನ್ನೊಂದು ಯಾವುದು ಇದೇ ತರ ಪ್ರೆಸ್ ಮೀಟಲ್ಲಿ ನಾನು ಹೇಳಿದ್ದೆ. ಅಂದ್ರೆ ನಂಗೆ ಆ ಚೇಂಜಸ್ ಏನು ಕಾಣಲಿಲ್ಲ. ಅಂದ್ರೆ ಅವರು ಮುಂಚೆ ಹೇಗಿದ್ರು ಸಿನಿಮಾ ನಾವು ಮಾಡಬೇಕಾದ್ರೆ, ಬಿಗ್ ಬಾಸ್ ಪಾಪ್ಯುಲಾರಿಟಿ ಬಂದ ಮೇಲೂ ಇವಾಗ ಹಾಗೇ ಇದ್ದಾರೆ. ಅವಾಗಲೂ ಹೇಗೆ ಮಾತಾಡ್ತಾ ಇದ್ರು, ಇವಾಗಲೂ ಹಾಗೆ ಮಾತಾಡ್ತಾರೆ. ಸೊ ಶಿ ಸ್ಟಿಲ್ ದ ಸೇಮ್. ಇವಾಗ ನೀವು ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಸಂಗೀತ ಅವ್ರನ್ನ ಬೇರೆ ತರನೇ ನೋಡ್ತಾ ಇದ್ರು, ಅಂದ್ರೆ 777 ಚಾರ್ಲಿ ಆ ತರ ಗುರುತಿಸ್ತಾ ಇದ್ರು. ಬಟ್ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಸಂಗೀತ ಅವ್ರನ್ನ ಗುರುತಿಸೋದಾಗ್ಲಿ ಅದು ಬೇರೆ ಲೆವೆಲ್ಗೆ ಇದೆ ಇವಾಗ. ಅದನ್ನೆಲ್ಲ ನೋಡಿದಾಗ ಹೇಗೆ ಅನ್ಸುತ್ತೆ ಮ್ಯಾಮ್? ಖುಷಿ ಆಗುತ್ತೆ. ಬಿಕಾಸ್ ನಾನು ಅನ್ಕೊಂಡಿಲ್ಲ, ಬಿಕಾಸ್ ಮನೆ ಒಳಗೆ ಇರಬೇಕಿದ್ರೆ ಹೊರಗಡೆ ಏನಿರ್ತಿದೆ ಅಂತ ಖಂಡಿತವಾಗ್ಲೂ ಗೊತ್ತಿರಲ್ಲ. ಆದರೆ ಹೋಗಿನ ಮುಂಚೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಐ ಹೋಪ್ ಒಂದು ರಿಸ್ಕಿ ಡಿಸಿಷನ್ ತಗೊಳ್ತೇನೆ, ಐ ಹೋಪ್ ಎಲ್ಲ ಚೆನ್ನಾಗಿ ವರ್ಕೌಟ್ ಆಗಲಿ ಅಂತ. ಬಟ್ ನಾನು ಅಂದ್ಕೊಳ್ಳೋದಕ್ಕಿಂತ ಇನ್ನೂ ತೀರಾ ಜಾಸ್ತಿ ನನಗೆ ರೆಸ್ಪಾನ್ಸ್ ಸಿಕ್ತು. ಆ್ಯಂಡ್ ಸುಮಾರಷ್ಟು ಜನ ನನ್ನ ಸಿಗ್ನೇಚರಿಂದ ಆಟೋಗ್ರಾಫ್ ಮಾಡಿಸ್ಕೊಂಡಿದ್ದಾರೆ, ಆಮೇಲೆ ಟ್ಯಾಟೂ ಮಾಡಿಸ್ಕೊಂಡಿದ್ದಾರೆ, ಸೊ ಫೇಸಿನ ಟ್ಯಾಟೂ ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ ದಿಸ್ ಆರ್ ಸಮಥಿಂಗ್ ಲೈಕ್
ಔಟ್ ಆಫ್ ದ ಬಾಕ್ಸ್. ಲೈಕ್ ನಾನು ಯೋಚನೆನೇ ಮಾಡಿಲ್ಲ ಈ ತರ ಒಂದು ಪ್ರೀತಿ ಸಿಗುತ್ತೆ ಅಂತ. ನಾನು ರಿಯಲಿ ಗ್ರೇಟ್ಫುಲ್. ಈ ಒಂದು ಡಿಸಿಷನ್ ತಗೊಂಡ್ರೆ ನನಗೆ ತುಂಬಾ ತುಂಬಾ ಒಳ್ಳೇದಾಯ್ತು ಇದರಿಂದ. ನನಗೆ, ನನ್ನ ತಂಡಕ್ಕೆ, ಮಾರಿಗೋಲ್ಡಿಗೂ ತುಂಬಾ ಒಳ್ಳೇದಾಗ್ತಾ ಇದೆ. ಅದನ್ನ ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಿಮಗೆ ಮುಂಚೆ ಇದ್ದಿದ್ದು ಫ್ಯಾನ್ ಬೇಸ್ಗೂ ಇವಾಗಿರೋ ಫ್ಯಾನ್ ಬೇಸ್ಗೂ ಒಂಥರ ಹಿಂಗ್ ಆಗ್ಬಿಟ್ಟಿದೆ. ಸೊ ಅದು ಮೂವಿಗೆ ಒಂದು ಪ್ಲಸ್ ಪಾಯಿಂಟ್ ಅಲ್ವಾ? ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಇದ್ರ ಮುಂಚೆ 777 ಚಾರ್ಲಿ ಮಾಡಿದ್ದೀನಿ, ಲಕ್ಕಿ ಮ್ಯಾನ್ ಮಾಡಿದ್ದೀನಿ, ಬೇರೆ ಯಾವುದೇ ಮೂವಿ ಮಾಡಿರ್ಬೇಕಿದ್ರು ನಾನು ನೋಡಿರೋ ಹಾಗೆ ಪ್ರಮೋಷನ್ಸ್ ಆಗುತ್ತೆ, ಮೀಡಿಯಾ ತುಂಬಾ ಹೆಲ್ಪ್ ಮಾಡುತ್ತೆ. ಹೌದು, ಫ್ಯಾನ್ಸ್ ಕೂಡ ಒಂದ್ ಮಟ್ಟಕ್ಕೆ ಅವರು ನಾವು ಪ್ರಮೋಷನ್ ಶುರು ಮಾಡೋಕ್ಕಿಂತ ಮುಂಚೆನೆ ಅವ್ರು ಶುರು ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ನೋಡ್ತಿರೋಂಥ ಒಂದು ಹೊಸ ಟ್ರೆಂಡ್ ಕ್ರಿಯೇಟ್ ಆಗ್ತದೆ. ಲೈಕ್ ಫ್ಯಾನ್ಸು ಅವರಾಗೆ ಪೋಸ್ಟರ್ಸ್, ನಾವು ಪೋಸ್ಟ್ ಹಾಕಿರ್ತೀವಲ್ಲ ಅದನ್ನ ಪ್ರಿಂಟ್ ಮಾಡಿಸ್ಕೊಂಡು ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ, ಗಾಡಿ ಹಿಂದೆಲ್ಲ ಹಾಕೊಂಡಿದ್ದಾರೆ. ಸೊ great love ಸಿಗ್ತಾ ಇದೆ, which is very different and I'm lucky in that case and ಒಳ್ಳೆ ಟೈಮಿಗೆ ರಿಲೀಸ್ ಆಗ್ತಿದೆ ಮಾರಿಗೋಲ್ಡ್ ಅಂತ ಅನಿಸ್ತಾ ಇದೆ. ಓಕೆ ಸರ್, ಇವಾಗ ಏನು ಅಂತಂದ್ರೆ ಯಾವುದೇ ಫಿಲ್ಮ್ ಅಂತ ಅಂದ್ರೂ ಪ್ರೇಕ್ಷಕರಿಗೆ ಒಂದೇನಾದ್ರೂ ಮೆಸೇಜ್ ಅಥವಾ ಪ್ರತಿಯೊಂದು ಮೂವಿಲೂ ಇರುತ್ತೆ ಸರ್. ನಿಮ್ಮ ಮಾರಿಗೋಲ್ಡ್ ಅಲ್ಲಿ ಜನಗಳಿಗೆ ಏನು ಮೆಸೇಜ್ ಇದೆ? ಅದೇ ಒಂದು ಸಿಂಪಲ್ ಅಂದರೆ ಆಸೆ ದುಃಖಕ್ಕೆ ಮೂಲ ಅನ್ನೋ ಒಂದು ಸಿಂಪಲ್ ಒಂದು ಕಾನ್ಸೆಪ್ಟಲ್ಲಿ ಈ ಸಿನಿಮಾನ ಅಂದರೆ ಕಥೆನ ಹಿಡಿದಿದ್ದಾರೆ. ಸೊ ಅದರಲ್ಲಿ ಎಲ್ಲೋ ನಿಮಗೆ ಸಿನಿಮಾ ನೋಡಿದಾಗ ತುಂಬ ಆಸೆ ಪಟ್ಟರೆ, ಅತಿ ಆಸೆ ಪಟ್ಟರೆ, ದುರಾಸೆ ಪಟ್ಟರೆ ಏನಾಗುತ್ತೆ ಅನ್ನೋದನ್ನೇ ಎಲ್ಲೋ ಒಂದು ಕಡೆ ನಾವು ಇದರಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀವಿ. ಬಟ್ ಅದು ತುಂಬ ಅದನ್ನೇ ಇಟ್ಕೊಂಡು ಏನೋ ಕತೆ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಸಿನಿಮಾ ನೋಡಿದ್ಮೇಲೆ ಹಾಗನ್ಸುತ್ತೆ. ಮ್ಯಾಮ್ ನೀವು ಹೇಳೋದಾದ್ರೆ ಯಾಕೆ ಅಂತಂದ್ರೆ ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ ಜನ ಅಂತ ಅಂದ್ರೆ ಒಂದು ರೀಲ್ಸ್ ನೋಡ್ರು 30 ಸೆಕೆಂಡ್ಸ್ ಮೇಲೆ ನೋಡಕ್ಕೆ ಇಂಟ್ರೆಸ್ಟ್ ಮಾಡಿ, ಏನಾದ್ರೂ ಅವರಿಗೆ ವಾವ್ ಅನ್ನೋ ತರ ಇದ್ರೆ ಮಾತ್ರ ನೋಡ್ತಾರೆ. ಸೊ 2 ಗಂಟೆ 2.5 ಗಂಟೆ ಥಿಯೇಟರ್ ಅಲ್ಲಿ ಕುತ್ಕೊಂಡು ನೋಡ್ಬೇಕು ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಮಾರಿಗೋಲ್ಡ್ ಅಲ್ಲಿ ಆ ತರ ವಾವ್ ಮೂಮೆಂಟ್ ಇದೆಯಾ? ರೀಲ್ಸಿಗೂ ಮೂವಿಗೂ ಕಂಪೇರೇ ಮಾಡಬಾರ್ದು. ಹೇಳಿ ಹೋದ್ರೆ ಜನ ಅಷ್ಟು ಸೋಂಬೇರಿಗಳ ಅಂದ್ರೆ 30 ಸೆಕೆಂಡ್ಸ್ ಅಲ್ಲಿ ಸಿಗ್ತಾ ಇಲ್ಲ ರೀಲ್ಸ್ನೇ ಎಳ್ದು ಬಿಡ್ತಾರೆ. ಸೊ 2.5 ಗಂಟೆ ಹೋಗಿ ಥಿಯೇಟರ್ ಅಲ್ಲಿ ಟಿಕೆಟ್ ತಗೊಂಡು ನೋಡ್ಬೇಕು ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅದು ಫುಲ್ಫಿಲ್ ಆಗುತ್ತಾ ಮಾರಿಗೋಲ್ಡ್ ಅಲ್ಲಿ ಅನ್ನೋ ತರ? ಮೂವಿ ಏನಾದ್ರು ಥಿಯೇಟರ್ಗೆ ಬರ್ತಿರ್ಬೇಕಿದ್ರೆ ಎಲ್ಲರಿಗೂ ಅಫ್ಕೋರ್ಸ್ ಗೊತ್ತಿರುತ್ತೆ ಯಾವ ಫಿಲ್ಮ್. ಅಂಡ್ ಒಂದು ಮೂವಿ ಮಾಡೋಕ್ಕಿಂತ ಮುಂಚೆನೆ ಒಬ್ರು ಆ ಕಥೆನ ಬರೆದು ಪ್ರೀ ಪ್ರೊಡಕ್ಷನ್ ಎಲ್ಲ ಮಾಡಿ ಒಂದು ಪ್ರೊಡ್ಯೂಸರ್ನ ಒಪ್ಸ್ಬೇಕು ಅಂದ್ರೇನೆ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಆ ಮೂವಿ ಖಂಡಿತವಾಗ್ಲು. ಬಟ್ ನಾನು ಸ್ಟೋರಿ ಕೇಳಿದ ಮೇಲೆ ಆ್ಯಂಡ್ ಅದನ್ನ ಅವರು ಹೇಗೆ ತೋರಿಸಿದಾರೋ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಆ್ಯಂಡ್ ತುಂಬಾ ಒಳ್ಳೆ ಕಾಸ್ಟಿಂಗ್ ಇದೆ. ಒಳ್ಳೆ ಅಂದ್ರೆ ಇವಾಗ ಗೋಲ್ಡ್ ಮಾರಾಟದ ಬಗ್ಗೆ ಒಂದು ಕತೆ ಇದು. ನಾನು ಕೇಳದೆ ಇರೋಂಥ ಒಂದು ಕಥೆಯಲ್ಲಿ ಒಂದಾಗಿದೆ. ಹಾಗೆ ಇದ್ರ ಕ್ಲೈಮ್ಯಾಕ್ಸ್ ನಂಗೆ ತುಂಬಾ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಇದೆ, ಒಳ್ಳೆ ನಟರಿದ್ದಾರೆ ಇದರಲ್ಲಿ. ಸೊ ಖಂಡಿತವಾಗ್ಲೂ ಐ ಥಿಂಕ್ 3 hours ಕೂತ್ಕೊಳ್ಳೋತ್ತಿಗೆ ಎಲ್ಲೂ ಕೂಡ ಅವರು ಬೋರ್ ಆಗೋ ಚಾನ್ಸಸ್ ಇಲ್ಲ ಆ್ಯಂಡ್ ಡಿವಿಯೇಟ್ ಆಗಲ್ಲ ಎಲ್ಲೂ ಕೂಡ. ಸೊ ಆ ಒಂದು ಟೈಮ್ ಇರುತ್ತಲ್ವಾ ಎಲ್ಲಿ ಬೇರೆದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅಂತ, ಅದು ಈ ಮೂವಿ ಮಾಡ್ಕೊಡಲ್ಲ ಯಾವುದೇ ಒಂದು ಫ್ರೇಮಲ್ಲೂ ಕೂಡ. ಸೊ ದಟ್ಸ್ ವೈ ಐ ಥಿಂಕ್ ದ ಥಿಯೇಟರ್ ನೋಡಿದ್ರೆ ಸೂಪರ್ ಆಗಿರುತ್ತೆ. ಸರ್ ಹೆಂಗೆ ಅಂತಂದ್ರೆ ಇವಾಗ ಮೂವಿ ಮಾಡೋದು ಒಂದ್ ಕಡೆ ಆದ್ರೆ ಅದನ್ನ ಜನಗಳಿಗೆ ತಲುಪಿಸೋದು ಇನ್ನೊಂದು ದೊಡ್ಡ ಕೆಲಸ ಸರ್. ಸರ್ ಪ್ರಮೋಷನ್ಸ್ ಎಲ್ಲ ಯಾವ ರೀತಿ ನಡೀತಾ ಇದೆ ಅಂತ? ಅದೇ ನಾವು ಪ್ರಮೋಷನ್ಸ್ ಎಲ್ಲ ಇವಾಗ ಅಂದರೆ ನಮ್ಮ ಕೈಲಿ ಏನಾಗುತ್ತೆ, ಏನು ಸಾಧ್ಯ ಆಗುತ್ತೆ ಆ ಥರದ್ದೆಲ್ಲ ಪ್ರಮೋಷನ್ಸ್ ನಾವು ಮಾಡ್ತಾ ಇದ್ದೀವಿ. ಅದೇ ಇನ್ನೇನಂದರೆ ಈಗ ನೀವು ಹೇಳಿದಾಗೆ ಇವಾಗ ಜನರಿಗೆ ಅದನ್ನು ಮುಟ್ಸೋದೇ ಕಷ್ಟ. ಯಾಕೆಂದರೆ ಅವ್ರ ಅಟೆನ್ಷನ್ ಸ್ಪ್ಯಾನ್ ಇಸ್ ವೆರಿ ಶಾರ್ಟ್ ಇವಾಗ. ಸೊ ಅದಕ್ಕೆ ಅವ್ರದ್ದು ಅಟೆನ್ಷನ್ ಹಿಡಿದು ನಾವು ನಮ್ಮ ಸಿನಿಮಾವನ್ನು ಚೆನ್ನಾಗಿ ಮಾಡಿದ್ದೀವಿ ನೋಡಿ ಅಂತ ಹೇಳೋದು ತುಂಬಾ ಕಷ್ಟ. ಬಟ್ ಆದ್ರೂ ನಮ್ಮ ಆರ್ಗ್ಯಾನಿಕಲಿ ನಾವು ಎಷ್ಟು ರೀಚ್ ಆಗಿದ್ದೀವಿ ಅಂದರೆ ಯೂಟ್ಯೂಬಲ್ಲೇ ಇರ್ಬೋದು ಅಥವಾ ಜನರ ಬಾಯಲ್ಲಿ ಮಾರಿಗೋಲ್ಡ್ ಸಿನಿಮಾ ಬರ್ತಾ ಇದೆ April 5th ನೋಡ್ತಾ ಇದ್ದೀವಿ ಅನ್ನೋ ಥರ ಒಂದು ಕ್ರಿಯೇಟ್ ಮಾಡೋದು ಸಾಕಷ್ಟು ಮಾಡಿದ್ದೀವಿ ಇವಾಗ. ಅಂದ್ರೆ ಈಗ ಟ್ರೈಲರ್ ಟೀಸರ್ ಎಲ್ಲ ಒಳ್ಳೆ ವ್ಯೂಸ್ ತಗೊಂಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ, ಅದೆಷ್ಟು ಖುಷಿ ಕೊಡುತ್ತೆ? ಅದು ಖಂಡಿತ. ಅಂದರೆ ಅದೇ ಅಲ್ವಾ ಇನ್ವಿಟೇಷನ್, ನಾವು ಟ್ರೈಲರ್ಗಳ ಇನ್ವಿಟೇಷನ್ ಸಿನಿಮಾಗೆ ಬಂದು ನೋಡಿ ಅನ್ನೋದಕ್ಕೆ. ಸೊ ಟ್ರೈಲರ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನೀವು ಅಲ್ಲಿ ಕಮೆಂಟ್ಸ್ ಎಲ್ಲ ನೋಡಿದ್ರೂ ನಿಮಗೆ ಗೊತ್ತಾಗುತ್ತೆ, ತುಂಬ ಜನ ಅವರು ನೋಡಬೇಕು ಅನ್ನೋ ಉತ್ಸಾಹನ ತೋರಿಸ್ತಾ ಇದ್ದಾರೆ. ಸೊ ಖುಷಿ ಆಗುತ್ತೆ. ನಿಮ್ಗೆ ಏನು ಅನ್ಸುತ್ತೆ ಮ್ಯಾಮ್? ಖುಷಿ ಆಗುತ್ತೆ ಬಿಕಾಸ್ ಈ ಸಮಯದಲ್ಲಿ ತುಂಬ ಕಮ್ಮಿ ಆಗ್ತಿದೆ ಥಿಯೇಟರ್ ಜನ ಬರೋದು. ಬಟ್ ಅದರಲ್ಲೂ ಸುಮಾರು ಜನ ಟ್ರೈಲರ್ ನೋಡಿ ಅದನ್ನ ಶೇರ್ ಮಾಡಿಕೊಂಡು ಸುಮಾರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಗ್ರೇಟ್. ಓಕೆ, ಇವಾಗ ನನಗೇನು ಅಂದರೆ ನೀವು ದಿಗಂತ್ ಸರ್ ಬಗ್ಗೆ ಯಾರಿಗೂ ಗೊತ್ತಿರೋದು ಒಂದು 3 ಸೀಕ್ರೆಟ್ ಹೇಳಬೇಕು. ಯಾರಿಗೂ ಗೊತ್ತಿರಬಾರ್ದು ಅದು ಅವ್ರಿಗೂ ಗೊತ್ತಿಲ್ಲ. ವರ್ಕ್ ಮಾಡಿರ್ತಾರಲ್ಲ ಏನೋ ಒಂದು ಅವ್ರ ಬಗ್ಗೆ ಏನಾದ್ರು ಇಲ್ಲ. ಆ ಥರ ಅದು ಯಾವಾಗ ಆಗುತ್ತೆ ಅಂದರೆ ಮೇ ಬಿ
ಬೆಂಗಳೂರಲ್ಲಿ ಮನೆ ಏನೋ ಶೂಟ್ ಇಲ್ಲದೆ ಬೇರೆ ಕಡೆ ಔಟ್ಡೋರ್ ಶೂಟ್ ಮಾಡ್ತಿರ್ಬೇಕಿದ್ರೆ ಸಮಯ ಜಾಸ್ತಿ ಕಳೆಯೋಕ್ಕೆ ಚಾನ್ಸ್ ಸಿಗುತ್ತೆ ಬಿಕಾಸ್ ಫ್ಯಾಮಿಲಿ ಜೊತೆ ಇಂಟ್ರಾಕ್ಷನ್ ಕಮ್ಮಿ ಇರುತ್ತೆ ಸೊ ವಿ ಟಾಕ್ ಅಲ್ವಾ. ಸೊ ಇಲ್ಲಿ ಬೆಂಗಳೂರಲ್ಲಿ ಶೂಟ್ ಆಗಿರೋದ್ರಿಂದ ಏನಾಗುತ್ತೆ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆ ತನಕ ಕಾಲ್ ಶೂಟ್ ಇದ್ದಾಗ ನಾವು ವಿ ಜಸ್ಟ್ ಗೋ ಬ್ಯಾಕ್. ನಮಗೆ ಟೈಮ್ ಇರಲ್ಲ ಅಷ್ಟೊಂದು ಬೇರೆ ಶೂಟಿಂಗ್ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಸೊ ಸಹಜವಾಗಿ ಅಷ್ಟು ತಿಳ್ಕೊಳ್ಳೋಷ್ಟು ಟೈಮ್ ಸಿಗ್ಲಿಲ್ಲ. ಬಟ್ ಅಂತದೇನು ಸೀಕ್ರೆಟ್ಸ್ ಅವ್ರ ಹತ್ರನೇ ಇಲ್ಲ ಅಂತ ಅನ್ಸುತ್ತೆ. ನಾನು ಸಿಂಪಲ್ ಏನು ಆ ಥರ ಸೀಕ್ರೆಟ್ ಇಟ್ಕೊಂಡು ನೋಡೋಣ ಅಂತ ಮನುಷ್ಯನೇ ಅಲ್ಲ. ಮ್ಯಾಮ್ ಬಗ್ಗೆ ಏನಾದರೂ ಸೀಕ್ರೆಟ್ ನಿಮಗೆ ಯಾರು ಗೊತ್ತಿಲ್ಲದೆ ಇರೋದು ಏನಾದರೂ ವಿಚಾರ ಇದೆಯಾ? ಅಂದರೆ ಬಹುಶಃ ಇವಾಗ ಬಿಗ್ ಬಾಸ್ ಆದಮೇಲೆ ಎಲ್ಲರಿಗೂ ಗೊತ್ತು ಸಂಗೀತ ಅವ್ರಿಗೆ ಏನು ಅಂತ ಗೊತ್ತು. ಅವರು ತುಂಬ ಸ್ಪೋರ್ಟ್ಸಲ್ಲಿ ಖೋ ಖೋ ಆಡ್ತಾ ಇದ್ರು, ಅದೆಲ್ಲ ವಿಷಯ ಬಹುಶಃ ಎಲ್ಲರಿಗೂ ಗೊತ್ತು. ಸೊ ಹಾಗಾಗಿ ಆ ಥರ ಏನು ಸೀಕ್ರೆಟ್ ಇಲ್ಲ. ಇಬ್ರು ಆಯ್ತು. ಒಂದು ಬೆಸ್ಟ್ ಕ್ವಾಲಿಟಿ ಅಂತ ಇರೋದ್ರೆ ಏನು ಹೇಳ್ತೀರಾ ಮ್ಯಾಮ್ ಬಗ್ಗೆ? ಶಿ ಈಸ್ ವೆರಿ ಅಂದರೆ ಈ ನೇಚರು ಆಮೇಲೆ ಈ ಪರಿಸರ ಪ್ರೇಮ, ಪ್ರಾಣಿ ಪ್ರೇಮ ಈ ಥರದ್ದೆಲ್ಲ ಒಂದಷ್ಟು ಕಾಳಜಿ ಇಟ್ಕೊಂಡಿರೋಂಥ ವ್ಯಕ್ತಿ. ಆಮೇಲೆ ಮಲೆನಾಡವರಾಗಿದ್ದರಿಂದ ಅದು ನ್ಯಾಚುರಲಿ ಬಹುಶಃ ಅದು ಜೀನ್ಸಲ್ಲೇ ಬರುತ್ತೆ ಅಂತ ಅನಿಸುತ್ತೆ. ಸೊ ಅದು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನೀವೇನು ಹೇಳ್ತೀರಾ ಸರ್ ಬಗ್ಗೆ? ಈಸ್ ವೆರಿ ಹಂಬಲ್ ಆ್ಯಂಡ್ ಸ್ವೀಟ್ ಆಯಿತಾ. ಅಂದರೆ ಎಲ್ಲೂ ಕೂಡ ಐ ನೆವರ್ ಸೀನ್ ಹಿಮ್ ಶೋ. ಅಂದರೆ ಇಡೀ ಕರ್ನಾಟಕಕ್ಕೆ ಅವ್ರ ಮೇಲೆ ಕ್ರಶ್, ದೂತ್ ಪೇಡ ಎಲ್ಲ ಹುಡುಗಿರಿಗೂ ಅವ್ರ ಮೇಲೆ ಕ್ರಶ್ ಇತ್ತು. ಬಟ್ ಎಲ್ಲೂ ಕೂಡ ಅವರ ಒಂದು ಆಟಿಟ್ಯೂಡ್ ಆಗಿರ್ಬೋದು ಅಥವಾ ಇಷ್ಟು ಹಿಟ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲೂ ಕೂಡ ತೋರಿಸ್ಕೊಡಲ್ಲ. ಆ್ಯಂಡ್ ಎಲ್ಲರ ಜೊತೆ ನಗ್ನಗ್ತಾ ಖುಷಿಯಾಗಿ ಮಾತಾಡ್ತಾರೆ. ಸೊ ಐ ಲವ್ ದಟ್ ಕ್ಯಾರೆಕ್ಟರ್ ಅಬೌಟ್ ಹಿಮ್. ಇವಾಗ ಕೊನೆಯದಾಗಿ ಏನು ಅಂತಂದ್ರೆ ಇವಾಗ ಏಪ್ರಿಲ್ 5ಕ್ಕೆ ಮಾರಿಗೋಲ್ಡ್ ಬರ್ತಾ ಇದೆ. ಸೊ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಜನ ಥಿಯೇಟರ್, ನೀವು ಆಲ್ರೆಡಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ. ಜನ ಥಿಯೇಟರ್ಗೆ ಬಂದು ಮಾರಿಗೋಲ್ಡ್ನ ಯಾಕೆ ನೋಡ್ಬೇಕು? ಅದೇ ಒಂದು ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀವಿ. ಒಂದು ಕ್ರೈಮ್ ಥ್ರಿಲ್ಲರ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ಒಳ್ಳೊಳ್ಳೆ ನಟರುಗಳಿದ್ದಾರೆ. ಆಮೇಲೆ ವೀರ್ ಸಮರ್ಥ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ, ಯೋಗರಾಜ್ ಭಟ್ ಲಿರಿಕ್ಸ್ ಬರೆದಿದ್ದಾರೆ, ರಾಘವೇಂದ್ರ ಅವರ ನಿರ್ದೇಶನ. ಸೊ ಓವರಾಲ್ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀವಿ. ನಿಮಗೆ ಇಷ್ಟ ಆದರೆ ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ, ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಹಂಚಿ ಅಂತ ಹೇಳ್ತೀನಿ. ಇದ್ರ ಮುಂಚೆ ನಾನು ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ. ಒಂದೇ ಉಸಿರಲ್ಲಿ ನೀವು ಏಪ್ರಿಲ್ 5 ಮಾರಿಗೋಲ್ಡ್, ಏಪ್ರಿಲ್ 5 ಮಾರಿಗೋಲ್ಡ್, ಏಪ್ರಿಲ್ 5 ಮಾರಿಗೋಲ್ಡ್ ಅಂತ ಹೇಳಿದ್ರು. ಇಲ್ಲ 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 ಇಲ್ಲ, ಒಂದೇ ಉಸಿರಲ್ಲಿ ಎಷ್ಟು ಸಲ ಹೇಳಕ್ಕಾಗತ್ತೆ ಅಂತ ನೋಡ್ಬೇಕು. ಸೊ ನಾನು 34 ಸತಿ ಹೇಳಿದ್ದೀನಿ. ನನ್ನ ರೆಕಾರ್ಡ್ ಬ್ರೇಕ್ ಮಾಡಕ್ಕಾಗತ್ತೆ. ಜಸ್ಟ್ ಒಂದೇ ಉಸಿರಲ್ಲಿ ಎಷ್ಟಾಗುತ್ತೆ ನೋಡಿ. ನಮ್ ಡೈರೆಕ್ಟ್ರು 10 ಮಾಡಿದ್ರು, ಅದನ್ನ ಬೀಟ್ ಮಾಡ್ಬೋದಲ್ವಾ? ನಮಗೂ ಗೊತ್ತಿಲ್ಲ. ಏಪ್ರಿಲ್ 5 ಮಾರಿಗೋಲ್ಡ್, 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 ಏಪ್ರಿಲ್ 5 ಮಾರಿಗೋಲ್ಡ್. 14 ನಾನು ನಿಮಗೆ ಕೊಡ್ಬೇಕಿತ್ತು. ಕೊಟ್ಬಿಟ್ರಿ. ಓಕೆ, ನೀವೇನು ಹೇಳ್ತೀರಾ ಮ್ಯಾಮ್? ಏಪ್ರಿಲ್ 5ನೇ ತಾರೀಕು ಮಾರಿಗೋಲ್ಡ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ಸಿನಿಮಾನ ನೋಡಿ. ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ ಇದರಲ್ಲಿ. 3 ವರ್ಷದ ಹಿಂದೆಯಿಂದ ಶೂಟ್ ಮಾಡ್ತಾ ಇದ್ದೀವಿ. ಬಟ್ ಟ್ರಸ್ಟ್ ಮೀ, ಥಿಯೇಟರ್ ಬಂದು ನೋಡಿದಾಗ ಈ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಅದ್ಭುತವಾಗಿರುತ್ತೆ. ನಾನು ಹಾಗೆ ದಿಗಂತ್ ಅವರು ನಾವು ಎಷ್ಟೊತ್ತನಕ ಮಾಡಿರೋಂಥ ಪಾತ್ರಕ್ಕಿಂತ ಭಿನ್ನವಾಗಿ ಇಲ್ಲಿ ಕಾಣಿಸ್ಕೊಳ್ತೀವಿ. ಸೊ ಇದನ್ನ ಥಿಯೇಟರ್ ನೋಡುವಂಥ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಸಿಗುತ್ತೆ. ಸೊ ಥಿಯೇಟ್ರಲ್ಲಿ ನೋಡಿ ಆ್ಯಂಡ್ ನಿಮ್ಮ ರಿವ್ಯೂಸ್ನ ನನ್ನ ಹತ್ರ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ನಿಮಗೂ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಏಪ್ರಿಲ್ 5 ಇವಾಗ ನೋಡಿ ನಾನು 14 ಸಲ ಹೇಳಿದ್ದೀನಿ ಒಂದೇ ವರ್ಷದಲ್ಲಿ. ನೀವು ಅಷ್ಟೇ, ಇನ್ನು 4 ದಿನ ಇರೋದು. ಈಗಲೇ ಶುರು ಮಾಡ್ಕೊಳ್ಳಿ ಕೌಂಟ್ ಡೌನ್ನ. ಏಪ್ರಿಲ್ 5, ಏಪ್ರಿಲ್ 5, ಏಪ್ರಿಲ್ 5 ಅಂತ. ಎಲ್ಲರೂ ತಪ್ಪದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಮಾರಿಗೋಲ್ಡ್ ಸಿನಿಮಾನ ನೋಡಿ, ಹರಸಿ ಹಾರೈಸಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಿಗಂತ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ 46 ಮೀಡಿಯಾ. ಈ ಎಲ್ಲ ತಂಡಕ್ಕೆ ಬೆಸ್ಟ್ ವಿಶಸ್ಸನ್ನು ತಿಳಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್.